ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಂತೆ. ಆದರೆ ನನ್ನ ಜೀವನದಲ್ಲಿ ನಡೆದ ಘಟನೆಗಳಿಗೆ ಕಾರಣ ಏನು ಅಂತಾನೆ ಗೊತ್ತಿಲ್ಲ. ಈ ಫೋಟೋದಲ್ಲಿರೋದು ನಾನು ಮತ್ತೆ ರಜನಿ. ನನಗಿಂತ 1 ವರ್ಷ ದೊಡ್ಡವನು. ನಾವಿಬ್ರು ನೋಡೋದಿಕ್ಕೆ ಒಂದೇ ಥರ ಇದ್ವಿ. ಆದರೆ ಒಂದು ಡಿಫ್ರೆನ್ಸ್ ಅಂದರೆ ರಜನಿಗೆ ಹುಟ್ಟುತ್ತಾನೆ ಸೀಳು ತುಟಿ. ನಾವು ಚಿಕ್ಕವರಿದ್ದಾಗಲೇ ನಮ್ಮಪ್ಪ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ನಮ್ಮನ್ನು ಸಾಕೋ ಜವಾಬ್ದಾರಿ ಅಮ್ಮನ ಮೇಲೆ ಬಿತ್ತು. ಅಮ್ಮ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರಾಗಿ ಕೆಲ್ಸಕ್ಕೆ ಸೇರಿಕೊಂಡ್ರು. ರಜನಿ ಸೀಳು ತುಟಿ ನೋಡಿ ಎಲ್ಲರೂ ಆಡ್ಕೋತಾರೆ, ರೇಗಿಸ್ತಾರೆ ಅಂತ ನೀನಾದರೂ ಅವನ್ನ ಚೆನ್ನಾಗಿ ನೋಡ್ಕೊ ಅಂತ ಒಂದೇ ಕ್ಲಾಸಿಗೆ ಸೇರಿಸಿದ್ರು. ನನಗೆ ಓದಕ್ಕಿನ್ನ ಆಟದ ಕಡೆನೇ ಜಾಸ್ತಿ ಗಮನ ಇತ್ತು. ರಜನಿಗೆ ಆಟಕ್ಕಿನ್ನ ಓದೋ ಕಡೆನೇ ಜಾಸ್ತಿ ಗಮನ ಇತ್ತು. ಅಮ್ಮನಿಗೆ ಸ್ಕೂಲಲ್ಲಿ ಬರ್ತಿದ್ದ ಸಂಬಳ ತುಂಬಾನೇ ಕಮ್ಮಿ. ಅದರಲ್ಲೂ ದುಡ್ಡು ಉಳಿಸಿ ಚೇತನ್ ಅವ್ರ ಅಮ್ಮನ ಹತ್ರ ಚೀಟಿ ಹಾಕಿದ್ರು. ಅದೆಲ್ಲ ಏನು ಬೇಡ, ಮೊದಲು ದುಡ್ಡು ಕೊಡು ಅಷ್ಟೇ. ದುಡ್ಡಿಲ್ಲ, ಹೋಗು. ಚೇತನ್ ಒಬ್ಬ ಬುದ್ಧಿಮಾಂದ್ಯ ಹುಡುಗ. ನನಗೆ ಅವನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಆದ್ರೆ ರಜನಿಗೆ ಚೇತನ್ನೇ ಬೆಸ್ಟ್ ಫ್ರೆಂಡ್. ಯಾಕೆಂದ್ರೆ ರಜನಿ ಹತ್ರ ಯಾರೂ ಸೇರ್ತಿರ್ಲಿಲ್ಲ. ಚೇತನ್ ಅವರಮ್ಮ ಚೀಟಿ ದುಡ್ಡು ಕೇಳಕ್ ಹೋದಾಗೆಲ್ಲಾನು ನಮ್ಮಮ್ಮನ್ನ ಬಾಯಿಗೆ ಬಂದಂಗೆ ಬೈದು ಕಳಿಸ್ತಿದ್ಲು. ನನಗೆ ಅವ್ರ ಮೇಲೆ ತುಂಬಾ ದ್ವೇಷ ಇತ್ತು. ಆ ಕೋಪನ ಚೇತನ್ ಮೇಲೆ ತೀರಿಸ್ಕೋತಾ ಇದ್ದೆ. ರಜನಿ, ಅಮ್ಮ ನಿಂಗೆ ಆಪರೇಷನ್ ಮಾಡಿ ಬಾರೋ. ನಿನಗೆ ಆಪರೇಷನ್ ಮಾಡಿಸಿ ಆಯ್ತಾ? ಸುಮ್ಮನೆ ಬಾರೋ. ಭಯ ಪಡ್ಬೇಡಪ್ಪ, ಧೈರ್ಯವಾಗಿರು. ಆಪರೇಷನ್ ಆದ್ಮೇಲೆ ನಿಂಗೊಂದು ಒಳ್ಳೆ ಶೂ ಕೊಡಿಸ್ತೀನಿ ಅಂತ ಹೇಳಿದೀನಿ. ನನ್ಗೆ ಶೂ? ಹೋಗ, ನಾನಿದ್ದೀನಲ್ಲ, ಏನು ಆಗಲ್ಲ, ಹೆದರ್ಬೇಡ ರಜನಿ. ಅಮ್ಮ ಇಷ್ಟೆಲ್ಲ ಒದ್ದಾಡ್ಕೊಂಡು ಚೀಟಿ ಕಟ್ಟಿ ದುಡ್ಡು ಉಳಿಸ್ತಾ ಇದ್ದಿದ್ದು ರಜನಿ ಸೀಳ್ ತುಟಿನ ಸರ್ಜರಿ ಮಾಡಿಸೋದಕ್ಕೆ. ಅಮ್ಮ ಯಾವಾಗ್ಲೂ ರಜನಿ ಬಗ್ಗೆನೇ ಜಾಸ್ತಿ ಕೇರ್ ಮಾಡ್ತಿದ್ಲು. ನಾನು ಏನ್ ಕೇಳಿದ್ರು ತೆಕ್ಕೊಡ್ತಿರ್ಲಿಲ್ಲ. ಒಳ್ಳೆ ಮಕ್ಕಳಿಗೆ ದೇವ್ರು ಕೊಡೋ ಗಿಫ್ಟ್ ಅಪ್ಪ ಇದು. ಅಮ್ಮ ರಜನಿನ ಜಾಸ್ತಿ ಕೇರ್ ಮಾಡೋದ್ ನೋಡಿ ನಾನು ರಜನಿ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡೇ ಬೆಳೆದೆ. ಬಟ್ಟೆ ಕೊಡಿಸ್ತೀನಿ, ಹೊಸ ಶೂ ಕೊಡಿಸ್ತೀನಿ, ಆಯ್ತಾ? ರಜನಿ ಚೆನ್ನಾಗಿ ಓದೋದ್ರ ಜೊತೆಲಿ ಕವಿತೆ ಬರೆಯೋದ್ರಲ್ಲಿ ಮತ್ತೆ ಮಾಡರ್ನ್ ಆರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಿದ್ದ. ಇದೇನ್ ಪೇಂಟಿಂಗ್ ರೇ ಇದು? ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಮಾಡರ್ನ್ ಆರ್ಟ್ಸ್ ಕಡೆ, ಅದನ್ನ ಬಿಡಿಸೋ ರೀತಿನೇ ಹಾಗೆ. ಅದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ. ಅದನ್ನ ಬಿಡಿಸೋರು ಇಲ್ಲೇ ಇದಾರೆ, ಕೂಗ್ತೀನಿ ಇರು. ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಹೆಂಡತಿಗೆ ಪೇಂಟಿಂಗ್ ಅರ್ಥ ಆಗಿಲ್ವಂತೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಹಂಗೇನಿಲ್ಲ, ಇಬ್ಬರಿಗೂ ಅರ್ಥ ಆಗಿಲ್ಲ, ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ನಮಸ್ಕಾರ ಮೇಡಮ್. ಆಯ್ ಮಕ್ಕಳ, ಇದೇನು ಅಂದ್ರೆ ಒಂದು ಆಡು ಒಳಗಡೆ ಒಂದು ಮರ ಇದೆ. ಮರದ ಮೇಲೆ ಅನಕೊಂಡ ಆವು. ಮಕ್ಕಳ, ಹಂಗೆಲ್ಲ ನಗ್ಬಾರ್ದು. ಅಂಕಲ್ ನ ಸಾರಿ ಕೇಳಿ. ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್ ಮಕ್ಕಳ. ಬರ್ತೀನಿ, ಬಾಯ್. ಬಾಯ್ ಮಕ್ಕಳ. Dear students, life is equal to... Excuse me, sir. Yes? Memo ಇದೆ. ತಗೋಪ್ಪ. Thank you, sir. Dear students, ಇದೇ ಶುಕ್ರವಾರ KH ಕಲಾಸೌಧದಲ್ಲಿ ಕವಿತೆ ಹೇಳೋ ಕಾಂಪಿಟಿಷನ್ ನ ಏರ್ಪಾಡು ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಕವಿತೆ ಹೇಳೋ ಹವ್ಯಾಸ ಇದ್ರೆ ಇದರಲ್ಲಿ ಭಾಗವಹಿಸಬಹುದು. ಇಟ್ ವಿಲ್ ಬಿ ಎ ನೈಸ್ ಈವೆಂಟ್. ದಟ್ಸ್ ಇಟ್. ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರು ಹೋಗ್ಬೋದಾ ಸರ್? ಈ ಸ್ಪರ್ಧೆ ನಿನ್ನಂತವರಿಗಲ್ಲ, ರಜನಿ ಅಂತವರಿಗೆ. ಚಿಕ್ಕ ಕಾಂತ, ನಾಳೆ ಯಾವುದೇ ಕಾರಣಕ್ಕೂ ಅವನು ಕಾಂಪಿಟೇಷನ್ ಬರಬಾರ್ದು. ಯಾಕೆ?
ಅವನೇನ ಕಾಂಪಿಟೇಷನ್ಗೆ ಬಂದು ಅವ್ನ ಕವಿತೆ ಚೆನ್ನಾಗಿದ್ದು ಒಳ್ಳೊಳ್ಳೆ ಡೌಗಳು ಅವ್ನಿಗೆ ಬಿದ್ದೋಗ್ಬಿಟ್ರೆ ನಾನು ಹುಟ್ಟಿ ವೇಸ್ಟ್ ಆದ ನಡಿ. ಪಾಪ ಕಣಲ್ಲ. ಯಾವ್ದ ಪಾಪ? ಒಳ್ಳೆ ಫಿಗರ್ ಅವನಿಗೆ ಬಿದ್ದೋದ್ರೆ ಅದು ಮಹಾಪಾಪ. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಹೆಂಗಾದ್ರೂ ಮಾಡಿ ನಾಳೆ ಅವನು ಕಾಂಪಿಟೇಷನ್ಗೆ ಬರ್ಕೂಡ್ದು. ಹಂಗೇನಾದ್ರು ಐಡಿಯಾ ಕೊಡ್ರಿ. ಇವಾಗ ಏನು, ನಾಳೆ ಅವನ್ ಕಾಂಪಿಟೇಷನ್ ಬರ್ಬಾರ್ದು. ಎಸ್, ಅಷ್ಟೇ ತಾನೇ. ಬಾ. ಅಂದಾಗೆ ರಜನಿ, ಕವಿತೆ ಹೇಳೋ ಕಾಂಪಿಟೇಷನ್ಗೆ ನೀನ್ ರೆಡಿ ಆಗಿದ್ದೇನಪ್ಪ? ಇಲ್ಲ ಸರ್, ಎಕ್ಸಾಮ್ ಇದೆಯಲ್ಲ ಓದ್ಕೋಬೇಕು, ಅದಕ್ಕೆ ಕಾಂಪೀಟ್ ಮಾಡೋದಿಲ್ಲ. ಸರಿಯಪ್ಪ, ಮಗ ನೀನ್ ಎಕ್ಸಾಮ್ ಪ್ರಿಪೇರ್ ಆಗು. ಸರಿ ಸರ್. ಕಾಂತ, ಭಗವಂತ ನಿನ್ಗೆ ಯಾವ್ದೋ ಒಳ್ಳೆ ಜಾಗದಲ್ಲಿ ಮಚ್ಚ ಇಟ್ಟವನೇ ಕಣ. ನಾವು ತಪ್ಸಲ್ಲ ಅವನೇ ಬರಲ್ಲ ಅಂತ ಅವನೇ. ನೀನು ರ್ಯಾಂಕ್ ಸ್ಟೂಡೆಂಟ್ ಅಂತ ನನಗೆ ಗೊತ್ತು. ಅದಕ್ಕೆ ಬಿಲ್ಡಪ್ ಕೊಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಕುತ್ಕೊಂಡು ಓದೋಂತ ಅವಶ್ಯಕತೆ ಇಲ್ಲ. ನೀನೇನ್ ಸೈಂಟಿಸ್ಟ್ ಆಗ್ಬೇಕಾಗಿಲ್ಲ. ಬುಕ್ ಅಲ್ಲಿ ಎಷ್ಟಿದ್ಯಾ ಅಷ್ಟು ಓದ್ಕೊಂಡು ಪಾಸ್ ಮಾಡು. ಬಸ್ ಬರುತ್ತೆ, ಮನೆಗೆ ಹೋಗು. ಅಯ್ಯೋ ರಾಮಕೃಷ್ಣ, ನೀನ್ ಮನೆಗ್ ಬರಲ್ವಾ? ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಫಸ್ಟ್ ಮನೆಗೆ ಹೋಗಿ. ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಲಾಸ್ಟ್ ಅಲ್ಲಿ ಬರ್ತೀವಿ. ಎಕ್ಸಾಮ್ ಟೈಮ್ ಹತ್ರ ಬಂತಪ್ಪ, ಓದ್ಕೋಬೇಕು. ಇಲ್ಲ ಅಂದ್ರೆ ಕಟ್ಟ ಆಗ್ಬಿಡುತ್ತೆ. ಗೊತ್ತಾ ನಿನ್ಗೆ? ಸುಮ್ನೆ ಮಾತಾಡ್ತೀಯ ನೀನು. ಹೋಗು. ಅಲೋ, ಆಡ ಇಕ್ಲೆಲ್ಲ ಅಡ್ಡದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು. ಹೋಗಪ್ಪ. ಇವಾಗ ಗೊತ್ತಾಗಲ್ಲಪ್ಪ. ಎಕ್ಸಾಮ್ ಟೈಮ್ ಹತ್ರ ಬಂದಿದೆ ಅಂತ ಭಯ ಮಕ್ಳು ನಿಮ್ಗೆ. ಚೆನ್ನಾಗ್ ಓದ್ಕೋಬೇಕು ನಾನೇ. ಜಾವ ಬತ್ತುಮ್ನ ಅಮ್ಮ ಹೇಳಿದ್ರೆ ಏನ್ ಹೇಳಿ? ಅಮ್ಮಿ ಪೂಚೇತ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಳಾಗ್ತಾವ್ರೆ ಅಂತ ಹೇಳು. 2 hours ಸ್ಪೆಷಲ್ ಕ್ಲಾಸ್ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳ. ಆಯ್ತು ಬಿಡಪ್ಪ, ಹೇಳ್ತೀನಿ. ಜಲ್ದಿ ಮನೆಗ್ ಬಂದ್ಬಿಡು, ಲೇಟ್ ಮಾಡ್ಕೊಂಬೇಡ. ಚಿಕ್ಕ ಸಖತ್ತಾಗವಳೆ. ಸುಮ್ನೆ ನಗ್ತಾವಳೆ, ಕದ್ದು ನೋಡ್ತಾವಳೆ. ಬಿದ್ದೆ ಬೀಳ್ತಾಳೆ. ಅವ್ರಣ್ಣ ಕಾಟನ್ ಪೇಟೆ ಪಂಟ್ರು. ಬಿದ್ದೆ ಬೀಳ್ತವೆ. ಯಾವ ಪಂಟ ಆದ್ರೆ ನನಗೇನೆ ಯಾವಬೇಕು? ನೋಡ್ಕೊಂಡಿರೋ ಆ ಪಂಟ್ರನ್ನ ನೆಂಟ್ರು ಮಾಡ್ಕೊಂಡು ನನ್ನ ಎಂಡ್ರು ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ 60-40 ಕಾರ್ನರ್ BDS ಸೈಟ್ ತರ ಅವಳೆ. ಮೆಜೆಸ್ಟಿಕಲ್ ಸ್ವೆಟರ್ ಮಾಡೋರ್ ಮೊಮ್ಮಗಳ ತರ. ಓ ಸ್ವೀಟಿ, ನೀ ಅನ್ನದ ಬ್ಯೂಟಿ. ನಾ ಹುಡುಗಿನ ನೋಡಿದೆ ಕೋಟಿ ಕೋಟಿ. ಬೆಟ್ಟಪ್ಪ ನೋಟ್ಲು ಬೋಟಿ. ಲವ್, ಆ ಕಾಲೇಜ್ಗೆ ಹೋದ್ರೆ ಲೆಕ್ಚರರ್ಗಳ ಕಾಟ, ಮನೆಗ್ ಬಂದ್ರೆ ನಿನ್ ಕವಿತೆ ಕಾಟ. ಇನ್ನೇನು ನಮ್ ಸ್ವೆಟರ್ ಮಾಡೋಳು ಬಂದು ನನ್ಗೊಂದ್ ಲಿಪ್ ಕಿಸ್ ಕೊಟ್ಬಿಡ್ತಾ ಇದ್ಲಮ್ಮ. ಅಷ್ಟಲ್ಲಿ ಎದೆ ಮೇಲೆ ಇಕ್ಕೊಂಬಿಟ್ಟೆ. ಇಷ್ಟೊತ್ನಲ್ಲಿ ಯಾಕೋ ನನ್ನ ಬೋಟಿ ಕೋಟಿ ಪಾಟಿ ಅಂತೆಲ್ಲ ಗೋಳಿಕೊಂತ ಇದ್ಯಾ? ಓ ಸ್ವೀಟಿ, ಮಲ್ಕೊಳ್ಳಲ್ಲ ಸುಮ್ಮನೆ. ದೊಡ್ಡ ಗಾನಕ್ಕೆ ಹೋಗಿಲ್ಲ. ಓ ಬೇಬಿ, ಕಟ್ಟೆಚ್ಚರ ಹೀಗೂ ಉಂಟು. ಬಂದೆ ತಾಳೆ. ಗುಡ್ ನೈಟ್. ದೊಡ್ಡ ಗಾನಕ್ಕೆ ಹೋಗಿಲ್ಲ. ನಾನೊಬ್ಬ ಒಬ್ಬ 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 ಪರಮಾತ್ಮ. ನಮ್ಮಮ್ಮ ಬಟ್ಟೆ 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 ಒಲಿತಾವಳೆ. ನನಗಂತೂ ಏನೋ ಗುನ್ನಿಸಿಡ್ತಾಳೆ. ರಜನಿ ತಗೋ. ಓಹೋ, ಕರ್ಣನಿಗೆ ಕುಂತಿಯಿಂದ ರಕ್ಷಾ ಕವಚ. ಏ ಕಾಂತ, ಓ, ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಚಳಿ ಇರುತ್ತೆ. ಹೊರಗಡೆ ಹೋಗುವಾಗ ಇದನ್ ಹಾಕೊಂಡೋಗಪ್ಪ. ಅಯ್ಯೋ ರಾಮ, ಯಾಕಪ್ಪ? ಇದು ಯಾಕಮ್ಮ ಬ್ರಾಂಡೆಡ್ ಜಾಕೆಟ್? ದುಡ್ಡು ಜಾಸ್ತಿ ಆಗ್ಲಿಲ್ವಾ? ಲೇಬಲ್ ಮಾತ್ರ ಬ್ರಾಂಡೆಡ್ ಕಣೋ, ಜಾಕೆಟ್ ಲೋಕಲ್ಲೇ. ಅವನಾ? ಈಗೆಲ್ಲ ಜನ ಬಟ್ಟೆಗೆ ಬೆಲೆ ಕೊಡೋದು. ಒಳ್ಳೆ ಬಟ್ಟೆ ಹಾಕೊಂಡ್ ಹೋದ್ರೆ ಒಳ್ಳೆಯವರು ಅಂತ ಟ್ರೀಟ್ ಮಾಡ್ತಾರೆ. ಒಳ್ಳೆ ಬಟ್ಟೆ ತಗೊಳ್ಳೋ ಅಷ್ಟು ದುಡ್ಡು ನಮ್ ಹತ್ರ ಇಲ್ವಲ್ಲ, ಅದಕ್ಕೆ ನಾನೇ ಬ್ರಾಂಡೆಡ್ ಲೇಬಲ್ ಹಾಕ್ಬಿಟ್ಟೆ. ಓಹೋ, ಕರಿ ಕಾಗಗೆ ಬಿಳಿ ಬಣ್ಣ ಹೊಡೆಯೋ ಕೆಲ್ಸ ಬೇಕಿತ್ತ ನಿನ್ಗೆ? ಯಾವತ್ತಿದ್ರೂ ಬಣ್ಣ ಬಯಲಾಗಲ್ವಾ ಸರ್ಸ? ಶ್ರೀಮಂತರು ಅನ್ನಿಸ್ಕೊಳ್ಳೋ ಚಟ ಯಾಕೆ ಬೇಕಮ್ಮ ನಿನಗೆ? ಅವನು ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗ್ಬೇಕು ಅಂತಿರೋನು. ಅವನಿಗೆ ಅವನ್ ರೆಪ್ಯುಟೇಷನ್ನೇ ಮುಖ್ಯ. ನಾನು ನೋಡ್ತೀನಿ, ಅವನ ಆಫೀಸರ್ ಆಗ್ತಾನೋ ಆಫೀಸ್ ಬಾಯ್ ಆಗ್ತಾನೋ, ನಾನು ಕಣ್ಮುಂದೆ ನೋಡ್ತೀನಿ. ಕೊಡು ಕೊಡು ಕೊಡು, ಎಲ್ಲ ಕೊಡು. ಈ ಮಿಕ್ಕಿದೆಲ್ಲ ಉಪ್ಪಿಟ್ಟು ಇದನ್ನು ಅವನಿಗೆ ಕೊಡು, ಎಲ್ಲ ತಿನ್ಕೊಂಡು. ಮಮ್ಮಿ ಲವ್, ಕಾಲವನ್ನು ತಡೆಯೋರು ಯಾರು ಇಲ್ಲ. ಅಲ್ಲ ನನ್ ಸುಮ್ನೆ ಇರೋ ನೀನು ಕಿರಾತಕ. ಅದೇನ್ ಬುದ್ಧಿ ಕಲ್ತಿದನೋ? ಇರೋದು ಒಬ್ಬ ಅಣ್ಣ, ಅದ್ಯಾಕಂಗ ಆಡ್ತಾನೋ ಏನೋ. ಹೊಸ ಟೀ ಶರ್ಟು, ಹಳೆ ಜೀನ್ಸ್ ಪ್ಯಾಂಟು. ಬಾಯಿಗೆಲ್ಲ ಹೊಡ್ಕೊಂಡ್ಬಿಟ್ಟೆ.
ಹೆಂಗಾದ್ರೂ ಮಾಡಿ 2,000 ರೂಪಾಯಿ ನಮ್ಮ ಫ್ರೆಂಡ್ಸ್ ಹತ್ರ ಎವಿಡೆನ್ಸ್ ಮಾಡ್ಕೊಂಡು TVR ಗೋಲ್ಡ್ ಕ್ಲಾಸ್ ಅಲ್ಲಿ ಹಂಗೆ ಕುತ್ಕೊಂಡು ಪಿಕ್ಚರ್ ನೋಡ್ಕೋಣ. ಯಾರು ಬಂದಂಗಾಯ್ತಲ್ಲ. ಏನ್ ಮರೆ ಹೊಸ ಜಾಕೆಟ್ ಸಿಕ್ತು ಅಂತ ಫುಲ್ ಹಾಕೊಂಡ್ ಬಿಲ್ಡಪ್ ಕೊಡ್ತಾ ಇದೀರಾ? ಇನ್ ಬ್ರಾಂಡೆಡ್ ಅಲ್ಲಪ್ಪ, ಲೋಕಲ್ ಕೊಡಲ್ಲ. ಬೀಚ್ ಕೊಡ ನಂಗು ಹಾಕು ನಂಗು ಕೊಡಮ್ಮ. ನನಗ್ ಗೊತ್ತು, ನಾನು ಲೋಕಲ್ ಹಾಕೊಂಡ್ರು ಬ್ರಾಂಡೆಡ್ ತರಾನೇ ಕಾಣೋದು, ನೀನು ಬ್ರಾಂಡೆಡ್ ಹಾಕೊಂಡ್ರು ಲೋಕಲ್ ತರಾನೇ ಕಾಣೋದು. ಗೊತ್ತಾಯ್ತಾ? ಬರ್ಲಾ ಅಂತ ಕಾಂತ ನಹಿ ಕನ್ವರ್ ಲಾಲ್ ಬೋಲೋ. ನಮ್ಗೆ ಬೇಪ್ ಕೆತ್ತಕ ಪ್ರೋಗ್ರಾಮ್ ಇದೆ, ನೀನು ಮುಚ್ಕೊಂಡ್ ಕುತ್ಕೊಂಡ್ ಬಯಾಲಜಿ ಓದ್ಕೋ ಅಷ್ಟೇನೆ. ಬರ್ಲಾ ಕುತ್ತೇ. ಮಮ್ಮಿಗೇನಾದ್ರು ನಮ್ ಜಾಕೆಟ್ ಬಗ್ಗೆ ಹೇಳಿದ್ರೆ ಗೊತ್ತಲ್ಲ. ಇಲ್ಲೋಡು ಟಕ ಟಕ ಬಂದ್ಮೇಲೆ ಫುಲ್ಲು ರಿಪೇರಿ. ಬಾಯ್. ಇವನು ಓದ್ನಾದ್ ಬಿಟ್ಬಿಟ್ಟು ಯಾವ್ದಾನ ಪಿಕ್ಚರ್ ಸೇರ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಎಲ್ಲ ಆಕ್ಟಿಂಗ್. ಸೌಂಡ್ ಬಾಕ್ಸ್ ಅಪ್ಪ ಹೇಳುದು. ಹಲೋ, ನಾವು ಬಾಯ್ಸ್ ಇದೀವಿ. ಓಕೆ ಓಕೆ ಹಾಯ್ ಬಾಯ್ಸ್. ಎ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಸಾಯಿನಾರ ಸಾಯಿನಾರ. ಈ ಸುಂದರ ದಿನವನ್ನ ಕವಿತೆ ಕೇಳ್ಕೊಂಡು ಕಳೆಯೋದಕ್ಕೆ ನಾವು ರೆಡಿ ಇದ್ದೀವಿ. ಕವಿತೆ ಹೇಳೋಕೆ ನೀವು ರೆಡಿ ಇದ್ದೀರಾ? ರೆಡಿ 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 ರೆಡಿ. ವೆರಿ ಗುಡ್. ಹಾಗಿದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಮಾಡೋಣ ಮಾಡೋಣ ಮಾಡೋಣ. ನೀವು ಶುರು ಹಚ್ಕೊಳ್ಳಿ, ನಾವು ನೋಡೋಣ. ಇವತ್ತು ನಿಮ್ ಕವಿತೆನ ಜಡ್ಜ್ ಮಾಡೋದಕ್ಕೆ ನಮ್ ಜೊತೆಗಿದ್ದಾರೆ ದಿ ಫೇಮಸ್ ಲಿರಿಕ್ ರೈಟರ್ ಮಿಸ್ಟರ್ ಕವಿರಾಜ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಕವಿರಾಜ್ on stage. ಬನ್ನಿ ಬನ್ನಿ ಸೋನೆ, ಬನ್ನಿ ಬನ್ನಿ. ಸರ್ ಪ್ಲೀಸ್ ಟೇಕ್ ಯುವರ್ ಹಾಯ್ ಎವ್ರಿಬಡಿ. ಏನ್ರಿ ಇದು? ಸ್ಟೂಡೆಂಟ್ಸ್ ರೌಡೀಸ್ ಹೀಗ್ ಬಿಹೇವ್ ಮಾಡ್ತಿದ್ದಾರೆ? ಏನ್ ಸಾರ್, ಬಂದ ತಕ್ಷಣ ಯಾಕೆ ಕಿವಿಲೆ ಕವಿತೆ ಹೇಳ್ತಾರಂಗಿದ್ದೀರಾ? ಸ್ಟೂಡೆಂಟ್ಸ್ ಕಮ್ ರೌಡೀಸ್. ಏನೋಪ್ಪ, ನೀವ್ ಆಕ್ಚುಲಿ ಕಿವಿರಾಜ ಕವಿರಾಜ ಸರ್. ಕವಿತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗಿರ್ಬೇಕು ಅಂತ ನಮ್ ಕವಿರಾಜ್ ಸರ್ ಹೇಳ್ತಾರೆ. ಸರ್ ಪ್ಲೀಸ್. ಕವಿತೆಗಳು ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ದೊಡ್ಡದಾಗಿದ್ರೆ ದೊಡ್ಡದಾಗಿದ್ರೆ ಜನಗಳು ಎದ್ದೋಗೋ ಚಾನ್ಸಸ್ ಇರುತ್ತೆ. ಕವಿತೆಗಳು ಮನಸ್ಸು ಮುಟ್ಟೋ ತರ ಇರ್ಬೇಕು. ಮುಟ್ಟದೇ ಇದ್ರೆ ಮುಟ್ಟದೇ ಇದ್ರೆ ಮುಟ್ಟಿಸ್ಬೇಕು. ಎಲ್ಲಿ ತನಕ? ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮುಟ್ಟಿಸ್ಬೇಕು. ಸೂಪರ್ ಸರ್ ನೀವು. ಹಾಗೆ ಕವಿತೆಗಳು ಭಾವನೆಗಳನ್ನ ಹುಟ್ಟಿಸೋ ತರ ಇರ್ಬೇಕು. ಸಾರ್ ಊಟದಾರೆ ಇದ್ರೆ ಕಷ್ಟಪಟ್ಟು ಹುಟ್ಟಿಸ್ಬೇಕು. ಕಷ್ಟಪಟ್ಟು ಮಕ್ಕಳ ಚಪ್ಪಾಳೆಗಳನ್ನ ಗಿಚ್ಚೋ ತರ ಇರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಕವಿತೆಗಳು ನಿಮ್ಮ ಸ್ವಂತದ್ದಾಗಿರ್ಬೇಕು. ಬಾಡಿಗೆ ತಗೊಂಬಂದ್ರೆ ಏನ್ ಸರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ. ಸಾರ್ ಕತ್ಕೊಂಡ್ ಬಂದ್ಬಿಟ್ರೆ ಕದ್ರೆ ಜೈಲಿಗೆ ಹೋಗ್ಬೇಕು. ಕಷ್ಟಪಟ್ಟು ನಾವೇ ಹುಟ್ಟಿಸ್ತೀವಿ ಬಿಡಿ ಸರ್. ಥ್ಯಾಂಕ್ ಯು. ವಾವ್ ಸೂಪರ್. ನಾವಿವಾಗ ನಮ್ ಕವಿತೆ ಕಾಂಪಿಟೇಷನ್ ಶುರು ಮಾಡೋಣ. ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ನಿಶಾ ಫ್ರಮ್ ಜೈ ಕಾಲೇಜ್. ಒಂದು ದಿನ ರೋಡಲ್ಲಿ ಹೋಗ್ತಾ ಇದ್ದೆ ನಾನು. ರೋಡ್ ಸೈಡ್ ಅಲ್ಲಿ ಕಂಡೆ ಆಳುತ್ತಿರುವ ನಾಯಿ ಮರಿಯನ್ನು. ನಾನು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಸಾಕಿದೆ. ಈಗ ಅದು ದೊಡ್ಡದಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಕವಿತೆ ಹೇಳಿ ಅಂದ್ರೆ ಯಾವ್ದೋ ನಾಯಿ ಮರಿ ಕತೆ ಹೇಳ್ತಿದ್ದೀರಲ್ರಿ? ನಾನ್ ಹೇಳಿದ್ದು ಕವಿತೆನೆ ಸರ್. ಅದಕ್ಕೆ ಟ್ಯೂನ್ ಹಾಕಿದ್ರೆ ಒಳ್ಳೆ ಹಾಡಾಗುತ್ತೆ. ಓ, ನೀವು ಆ ರೇಂಜ್ ಅಲ್ಲಿ ಇದ್ದೀರಾ? ಇದಕ್ ಟ್ಯೂನ್ ಬೇರೆ ಹಾಕ್ಬೇಕಾ? ಸರಿ, ರೆಹಮಾನ್ ಅಡ್ರೆಸ್ ಕೊಡ್ತೀನಿ, ಹೋಗಿ ಕೊಟ್ಟು ಬನ್ನಿ. ಅಮ್ಮ, ಯಾರು ಬೇರೆಯವ್ರನ್ನ ಕರೆಯಮ್ಮ ಅಲ್ಲಿ. ಸಾರ್ ಬೇಡ, ಇಲ್ಲೇ ಕಳ್ಸಿ ಸಾರ್. ನಮ್ ಚಿಕ್ಕ ಒಳ್ಳೆ ಟ್ಯೂನ್ ಆಗ್ತಾನೆ. ನಮ್ಮ ಮುಂದಿನ ಸ್ಪರ್ಧಿ ವಿನಯ್ ಫ್ರಮ್ ವಿಜಯ ಕಾಲೇಜ್. ಥ್ಯಾಂಕ್ ಯು ಮೇಡಮ್. ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಕಟ್ಟಿಕೊಳ್ಳೋಣ ಮನೆಯೊಂದನ್ನು ಅಲ್ಲೇ ಸ್ವಂತಕ್ಕೆ. ಹೊಟ್ಟೆಗೆ ತಿಂತೀರಪ್ಪ ಅಲ್ಲಿ. ಹೌದಲ್ವಾ? ಅಲ್ಲಿ ಯಾರೋ ಸರಿಯಾಗಿ ಹೇಳಿದ್ರು. ಅಲ್ಲಿ ಇನ್ನು ಪಾರ್ಕು ಮಾಲು ಥಿಯೇಟರ್ ಏನು ಕಟ್ಟಿಲ್ವಂತೆ. ಇನ್ನೊಂದು 20 ವರ್ಷ ತಡ್ಕೊಳಪ್ಪ. ನೀನ್ ಯಾರನ್ನ ಸತ್ತೋದ್ರ ಸಿವಿಲ್ ಕಾಂಟ್ರಾಕ್ಟರ್ ಮಗಳು ಮದ್ವೆ ಆಗ್ಬಿಡಿ, ಅಲ್ಲಿ ಒಳ್ಳೆ ಮನೆ ಕಟ್ಕೊಡ್ತಾರೆ. ನೆಕ್ಸ್ಟ್. ಪ್ರಿಯಾ, ನಿನಗಾಗಿ ಮಾಡ್ಕೊಂಡ್ ಬಂದಿರುವೆ ಚಿಕನ್ ಬಿರಿಯಾನಿ. ಯಾವ್ದಮ್ಮ? ನಾಟಿ ಕೋಳಿನ ಫಾರಂ ಕೋಳಿನ? ಅಲ್ಲ, ಗಿರಿರಾಜ. ಗೆಟ್ ಲಾಸ್ಟ್. ಈಗ ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಪ್ರಿಯಾ ಫ್ರಮ್ ದಯಾನಂದ್ ಸಾಗರ್ ಕಾಲೇಜ್. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ನೆರಳಿರಲಿ, ಎಂದೆಂದು ನೀ ನನ್ನೊಂದಿಗಿರು ಓ ಕ್ರೋಸಿನ್. ದೇಹ ಬಿಸಿಯಾದಾಗ, ಕಣ್ಣು ಕೆಂಪಾದಾಗ ನೆನಪಾಗುವೆ ನೀ ಓ ಕ್ರೋಸಿನ್. ಟೇಸ್ಟ್ ನಲ್ಲಿ ನೀ ಕಹಿಯಾದರೂ ನೀ ವೇಸ್ಟ್ ಅಲ್ಲ ಕ್ರೋಸಿನ್. ನೀ ನನ್ನೊಂದಿಗೆ ಬೆರೆತ ಗಂಟೆಗಳಲ್ಲಿ ದೇಹ ತಂಪಾಗಿ ಹಿತವೆನಿಸುವುದು ಓ ಕ್ರೋಸಿನ್. ನೀ ಎಂದೆಂದು ನನ್ನೊಂದಿಗಿರು
ನನ್ನ ಸಂಗಾತಿಯಾಗಿರು ಓ ಕ್ರೋಸೆನ್. ಏನು ಥ್ಯಾಂಕ್ ಯು. ಏನ್ ಸಕ್ಕತ್ತಾಗಿ ಬರೆದ ನೋಡಯ್ಯ ಕವಿತೆ, ಹೆಂಗ್ ಚೆನ್ನಾಗಿ ಮಾಡಿದೆ ನೋಡಯ್ಯ. ಸೂಪರ್ ಸೂಪರ್. ಓ ಯಾರಪ್ಪ ಅಲ್ಲೇ? ನನ್ಗೊಂದು ಅನಾಸಿನ್ ತಂದ್ಕೊಡಪ್ಪ. ಚಪ್ಪಾಳೆ ಹೊಡೆದಲ್ಲ, ಅವಳು ಹೇಳಿದ ಕವಿತೆ ಅಷ್ಟೊಂದ್ ಚೆನ್ನಾಗಿತ್ತ. ಯಾರಿಗ ಇಷ್ಟ ಅದನ್ನ ಬಿಟ್ರೇನೋ, ನಂಡು ಬರೋದು ನನ್ಗೆ ಇಷ್ಟ ಕಣೋ. ಏನೋ. ಖುಷಿ ಪಡ್ಬಾರ್ದು.